ಬಳಿಕ ಅಮರ ನೆನಪುಗಳು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಒಬ್ಬ ನಾಯಕ ಜನಪ್ರಿಯ ನಾಯಕನಾಗೋದು ಕೇವಲ ಆಕ್ಷನ್ ಸಿನಿಮಾಗಳಿಂದ ಸಾಧ್ಯವಿಲ್ಲ. ಅವರು ಕೌಟುಂಬಿಕ ಸಿನಿಮಾಗಳ ಮೂಲಕ ಮಹಿಳಾ ಪ್ರೇಕ್ಷಕರಿಗೂ ಇಷ್ಟವಾಗಬೇಕು. ಆಗ ಮಾತ್ರ ಜನಪ್ರಿಯರಾಗೋಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ನೋಡೋದಾದರೆ ಅಂಬರೀಷ್ ರವರು ಹಲವಾರು ಜನಪ್ರಿಯ ಸಾಂಸಾರಿಕ ಕಥೆಯುಳ್ಳ ಸಿನಿಮಾಗಳಲ್ಲಿ ನಟಿಸಿ ಕೌಟುಂಬಿಕ ಪ್ರೇಕ್ಷಕರಿಗೂ ಹತ್ತಿರವಾಗ್ತಾರೆ. ಅವರ ಸಪ್ತಪದಿ ಸಿನಿಮಾದ ಸಪ್ತಪದಿ ಹಾಡು ಈಗಲೂ ಕೂಡ ಎಲ್ಲ ಮದುವೆಗಳಲ್ಲೂ ಕೇಳಿಬರುತ್ತೆ. ಅದಲ್ಲದೆ ಮಣ್ಣಿನ ದೋಣಿ, ಮುಸುಕು, ಮುಂಜಾನೆಯ ಮಂಜು, ಮಿಡಿದ ಹೃದಯಗಳು ಮೂಲಕ ಸಾಂಸಾರಿಕ ಪ್ರೇಕ್ಷಕರನ್ನ ಮೆಚ್ಚಿಸುತ್ತಾರೆ. ತುಂಬಾ ಮಾತಾಡಬೇಕು ಅಂತ ಕರೆದೆ. ಯಾಕೆ ನೀವು ಮಾತಾಡಬಾರ್ದಾ? ನಾನು ಮಾತಾಡಿದ್ರೆ ಕೇಳೋ ಸಹನೆ ನಿನಗಿಲ್ವಲ್ಲ. ನಾನು ಮಾಡಿದ ತಪ್ಪು ಅದನ್ನ ಮರೆಯೋಕ್ಕಾಗಲ್ವಾ? ಜಗತ್ತಲ್ಲಿ ಏನು ಬೇಕಾದ್ರೂ ಮರಿಬಹುದು. ಮನಸ್ಸಿಗೆ ನೋವು ಉಂಟು ಮಾಡಿದ ಘಟನೆಗಳನ್ನ, ಸಂತೋಷ ತಂದ ಗಳಿಗೆಗಳನ್ನ ಮರೆಯೋದಕ್ಕಾಗೋದೇ ಇಲ್ಲ. ಆ ಶಕ್ತಿ ನನಗಿಲ್ಲ ಸುಧಾ. ನೀವೀ ಮಾತಾಡ್ಕೊಡ್ದು ನನ್ನನ್ನು ಮರಿಲೇಬೇಕು. ಬೇರೆ ದಾರಿನೇ ಇಲ್ಲ. ನಿನ್ನನ್ನು ಮರೆಯೋದಕ್ಕೋಸ್ಕರ ನಾನು ನಿನ್ನ ತಾಳಿ ಕಟ್ಟಿದ್ದು. ನಿನ್ನನ್ನು ಮರೆಯೋದಕ್ಕೋಸ್ಕರ ನಾ ಕಾಯ, ವಾಚ, ಮನಸ ಧರ್ಮಪತ್ನಿ ಅಂತ ಸ್ವೀಕರಿಸಿದ್ದು. ಸಹನ ಚಿಕ್ಕ ವಯಸ್ಸಿನಿಂದ ನಿಮ್ಮನ್ನೇ ಪ್ರೀತಿಸ್ತಾ ಇದ್ದಾಳೆ. ನಿಮ್ಮೇಲೆ ಪ್ರಾಣ ಇಟ್ಕೊಂಡಿದ್ದಾಳೆ. ಅವಳ ತಂದೆ ನಿಮಗೆ ಅನ್ನ ಹಾಕ್ತೋರು, ವಿದ್ಯೆ ಕಲಿಸ್ತೋರು, ಮನುಷ್ಯನ್ ಮಾಡಿದವರು. ಅವ್ರಿಬ್ರಿಗೂ ಅನ್ಯಾಯ ಆಗ್ಬಾರ್ದು. ಅನ್ನ ಹಾಕ್ತವ್ರಿಗೂ ವಿದ್ಯೆ ಕಲಿಸ್ತವ್ರಿಗೂ ಅನ್ಯಾಯ ಆಗಬಾರ್ದು ಅಂತಾನೆ ನಾನು ಯಾವತ್ತೂ ಸಹನನ ಆ ದೃಷ್ಟಿಯಿಂದ ನೋಡಲೇ ಇಲ್ಲ ಸುಧಾ. ನೋಡು, ಯಾವತ್ತಿದ್ರೂ ನೀನೇ ನನ್ನ ಧರ್ಮಪತ್ನಿ. ಇಲ್ಲ ಅಂತ ಹೇಗೆ ಹೇಳಿ? ಈ ಮಾಂಗಲ್ಯದ ಅನುಬಂಧ ಇರೋ ಹೊತ್ತಿಗೆ ನಾನು ನಿಮ್ಮನ್ನು ಪುನಃ ನೋಡಿದ್ದು. ನಿಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಳ್ದೆ ನಾನು ನಿಮ್ಮನ್ನು ತುಂಬಾ ನೋಯಿಸ್ಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಿರಾಸೆಯಿಂದ ನಿಟ್ಟುಸಿರು ಬಿಡ್ತಾ ಇರೋ ಸಹನಂಗೆ ಬಾಳ್ಕೊಡಿ. ಸುಧಾ, ನಾನು ಸಪ್ತಪದಿ ತುಳಿದು ನಿನ್ನನ್ನು ಮದುವೆ ಆಗಿದ್ದು. ನನ್ನ ಮದುವೆ ಒಂದು ಸುಂದರವಾದ ಕನಸು ಅಂತ ತಿಳ್ಕೊಂಡು ಸಾಯೋವರೆಗೂ ಆ ಸಿಹಿ ನೆನಪಲ್ಲೇ ಸುಖವಾಗಿರ್ತೀನಿ. ಮೇಲ್ನೋಟದಲ್ಲಿ ಸುಖವಾಗಿರ್ತೀನಿ ಅಂತ ಹೇಳ್ತಿದ್ಯಾ ಹೊರತು ನೀನು ಒಳ ಮನಸ್ಸಿನಿಂದ ಹೇಳ್ತಿಲ್ಲ. ನೋಡು, ನಾವಿಬ್ಬರು ಒಬ್ಬರನ್ನೊಬ್ಬರನ್ನ ಬಿಟ್ಟು ಸುಖವಾಗಿರೋದಕ್ಕೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ತುಂಬಾ ಹೊತ್ತು ನಿಮ್ ಜೊತೆ ಮಾತಾಡ್ತಾ ಇದ್ರೆ ನನ್ನ ನಿರ್ಧಾರ ಏನಾಗುತ್ತೋ ಗೊತ್ತಿಲ್ಲ. ನನ್ನ ಮೇಲೆ ನಿಜವಾಗ್ಲೂ ನಿಮಗೆ ಪ್ರೀತಿ ಇದ್ರೆ ಸಹ ನನ್ನ ಸಂತೋಷ ಪಡಿಸಿ ಪ್ಲೀಸ್. ನಿಮಗೆ ಕೈ ಮುಗಿತೀನಿ. ನೀವ್ಯಾವಾಗ ಬಂದ್ರಿ ಸಹನಾ? ನೀವಿಬ್ರು ಮಾತಾಡ್ತಾ ಇರೋವಾಗ್ಲೇ. ಏನ್ ಸುಧಾಕರ್, ಪ್ರಪಂಚದಲ್ಲಿರೋ ಒಳ್ಳೆತನ ಎಲ್ಲ ನಿಮ್ಮಿಬ್ರಲ್ಲೇ ಇರ್ಬೇಕು ಅನ್ಕೊಳ್ಳೋದು ತಪ್ಪು ಅಲ್ವಾ? ಹಾಗಲ್ಲ, ನಾನು ಹೇಳಿದ್ದೇನು ಅಂದ್ರೆ, ನೀನ್ ಹೇಳಿದ್ದು ಕೇಳ್ದೆ, ಅವನು ಹೇಳಿದ್ದು ಕೇಳ್ದೆ. ನಾನು ಅವತ್ತೇ ಹೇಳಿದೆ ಸುಧಾಕರ್ಗೆ, ಎಲ್ರಿಗೂ ಒಳ್ಳೆಯವರಾಗಿ ಯಾರೂ ಬಾಳಕ್ಕಾಗಲ್ಲ ಅಂತ. ಎಲ್ರಿಗೂ ಒಳ್ಳೆಯವನಾಗಿ ಬಾಳೋಕ್ಕಾಗಲ್ಲ, ನಿಜ. ಆದರೆ ನಾನೀಗ ಯಾರಕ್ಕೆ ಕೆಟ್ಟವನಾಗಲಿ ಹೇಳು ಸಹನ. ಕೆಟ್ಟವನಾಗೋಕ್ಕೂ ಒಂದು ಯೋಗ್ಯತೆ ಬೇಕು, ಅದು ನಿನಗಿಲ್ಲ. ಖಂಡಿತ ಇದೆ. ಅದಕ್ಕೆ ನಾನು ನಿನಗೂ ಸುಧಾಗೂ ಅನ್ಯಾಯ ಮಾಡಿದ್ದು. ಅದು ತಪ್ಪು ಕಲ್ಪನೆ. ನಿನಗ ಆ ಶಕ್ತಿ ಇದ್ದಿದ್ರೆ ನಿಂತು ಹೋಗ್ತಿದ್ದ ಮದುವೆಲಿ ಸುಧನಿಗೆ ತಾಳಿ ಕಟ್ತಾ ಇರಲಿಲ್ಲ.
ಅವಳಿಗೆ ತಾಳಿ ಕಟ್ಟಿದ ಮೇಲೆ ಬಂದು ನನಗೆ ಹಾರ ಹಾಕ್ತಿರ್ಲಿಲ್ಲ. ಇಷ್ಟಕ್ಕೆಲ್ಲ ಕಾರಣ ವಿಧಿ. ಯಾರೊಬ್ಬರಿಗೂ ಸತ್ಯ ಹೇಳೋಕ್ಕಾಗದೆ ನೀನೊಬ್ಬನೇ ನೋವು ಅನುಭವಿಸ್ದೆ. ಕಲ್ಲಿನಂಥ ಹೃದಯ ಇರೋದ್ರಿಂದ ಎಷ್ಟು ಅನಾಹುತ ಆಗುತ್ತೋ, ಹೂವಿನಂಥ ಮನಸ್ಸಿರೋದ್ರಿಂದನೂ ಅಷ್ಟೇ ಅನಾಹುತ ಆಗುತ್ತೆ ಅನ್ನೋದಕ್ಕೆ ನೀನೇ ಉದಾಹರಣೆ. ಸಹನಾ, ತಂದೆ ತಾಯಿ ಇಟ್ಟ ಹೆಸರನ್ನ ಸಾರ್ಥಕಪಡಿಸ್ಬಿಟ್ಟೆ. ನಿನಗೆ ಇಷ್ಟೊಂದು ತಿಳುವಳಿಕೆ ಇದೆ ಅಂತ ನಾನು ಕನಸು ಮನಸ್ಸಲ್ಲೂ ಎಣಿಸಿರಲಿಲ್ಲ. ಐ ಆಮ್ ಪ್ರೌಡ್ ಆಫ್ ಯು. ಸುಧಾಕರ್, ಜೀವನದಲ್ಲಿ ಮೊದಲನೇ ಸಲ ನಾನು ನಿನ್ನನ್ನು ಬೇಡ್ಕೋತಾ ಇದ್ದೀನಿ. ದಯವಿಟ್ಟು ನನ್ನ ಆಸೆ ನೆರವೇರಿಸು. ಅದೇನಂತ ಹೇಳು ಸಹನಾ. ನೀವಿಬ್ರು ಸಪ್ತಪದಿ ತುಳಿಯೋದನ್ನ ನಾನು ನೋಡ್ಬೇಕು. ಸಹನಾ, ಸಹನಾ, ನನ್ನ ಮಾತು ಸ್ವಲ್ಪ ಕೇಳಿ. ಹೋಗು ಸುಧಾಕರ್, ಹೋಗಮ್ಮ, ಹೋಗಿ. ಹೋಗಿ. ಹೋಗು ಸುಧಾಕರ್. ಹೋಗಮ್ಮ ಸುಧಾ. ಸಹನಾ, 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 ಸಹನಾ. ಅಮರ ನೆನಪು ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಚಿಕ್ಕ ವಿರಾಮದ ಬಳಿಕ.